ಫಿನ್ ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಬುಧವಾರ ಮಾರ್ಕೆಟ್ ಯಾವ ರೀತಿಯಾಗಿತ್ತು, ಅದೇ ರೀತಿಯಾಗಿ ನಾಳೆ ಸೆನ್ಸೆಕ್ಸ್ನ ಎಕ್ಸ್ಪೈರಿ ಆಗಿರುತ್ತೆ, ಯಾವ ರೀತಿಯಾಗಿರುತ್ತೆ ಹೋಗ್ಬೋದು ಅಂತ ನೋಡ್ತಾ ಹೋಗೋಣ. 26,000ಕ್ಕೆ ಲಗ್ಗೆ ಅಂತ ನೆನ್ನೆ ಮಾತಾಡ್ಕೊಂಡಿದ್ವಿ. ಆದರೆ ಮಾರ್ಕೆಟು ಯಾಕೋ ಅದನ್ನ ಬಿಟ್ಟು ಮೇಲ್ಗಡೆ ಹೋಗೋಕ್ಕೆ ಮನಸ್ಸೇ ಮಾಡ್ತಾ ಇಲ್ಲ. ಓಪನಿಂಗು ಒಂದು ಗ್ಯಾಪ್ ಓಪನಿಂಗ್ ಆಗಿರುತ್ತೆ, ಆಮೇಲೆ ಅದರಿಂದ ಕೆಳಗಡೆ ಬರ್ತಾ ಇದೆ. ನಿಮಗೆ ನೆನಪಿರ್ಬೋದು, US ಇಂಡಿಯಾದು ಟ್ರೇಡ್ ಡೀಲ್ ಅಂತ ಬಂದಾಗ ಒಂದು 26,200-300 ತನಕ ಆಲ್ ಟೈಮ್ ಹೈ ಲೆವೆಲ್ ಹತ್ರ ಒಂದು ಗ್ಯಾಪ್ ಅಪ್ ಓಪನಿಂಗ್ ಆಗಿ ಅಲ್ಲಿಂದ ಶಾರ್ಪ್ ಆಗಿ ಒಂದು ಕರೆಕ್ಷನ್ ಬಂದಿತ್ತು ಅವತ್ತಿನ ದಿನ. ಸೊ ಎಲ್ಲ ಆಯ್ತಲ್ಲ, ಇವಾಗ ಯಾಕೆ ಮೇಲ್ಗಡೆ ಮಾರ್ಕೆಟ್ ಹೋಗ್ತಾ ಇಲ್ಲ ಅಂತ ಅನಿಸ್ತಾ ಇರ್ಬೋದು ಕೆಲವೊಂದು. ನೋಡಿ, ಇದಕ್ಕೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೇಟಾ ನೋಡೋದಾದ್ರೆ ಈ ಸಲ ನಿಫ್ಟಿ 50 ಕಂಪ್ನಿಗಳದ್ದು ಕಂಪೇರ್ ಟು ಹಳೆಯ 3 ಕ್ವಾರ್ಟರ್ಗಳು ಏನಿತ್ತು ಅದನ್ನು ಕಂಪೇರ್ ಮಾಡಿದ್ರೆ ಈ ಸಲ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಸೊ ಕಾರ್ಪೊರೇಟ್ ಅರ್ನಿಂಗ್ಸ್ ಚೆನ್ನಾಗೇ ಬಂದಿದೆ ನಿಫ್ಟಿ 50ನಲ್ಲಿ ಕಂಪೇರ್ ಮಾಡೋದಾದರೆ, ಪ್ರೀವಿಯಸ್ ಕ್ವಾರ್ಟರ್ಗಳಿಗೆ ಕಂಪೇರ್ ಮಾಡೋದಾದರೆ. ಅದೇ ರೀತಿಯಾಗಿ ಈಗ ಇವತ್ತು ನಿನ್ನೆ ನಾನು ಏನು ಹೇಳಿದ್ದೆ, ಎಂಪ್ಲಾಯ್ಮೆಂಟ್ ಡೇಟಾ ಬರುತ್ತೆ ಅಂತ ಹೇಳಿದ್ದೆ ನಿನ್ನೆ ಅಂತ ಹೇಳಿದ್ದೆ. ಅದು ಇವತ್ತು ಬಂದಿದೆ, ರಿಲೀಸ್ ಆಗಿದೆ US ಅಲ್ಲಿ. ಅದು ಎಕ್ಸ್ಪೆಕ್ಟೇಷನ್ ಏನಿತ್ತು ಅದಕ್ಕಿಂತ ಚೆನ್ನಾಗೇ ಬಂದಿದೆ. ಬಟ್ ಫೈನ್ ಡೀಟೇಲ್ ನಾನು ನೋಡಿಲ್ಲ, ಬಟ್ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದಕ್ಕಿಂತ ಚೆನ್ನಾಗೇ ಬಂದಿದೆ. US ಮಾರ್ಕೆಟು ಕೂಡ ಅದಕ್ಕೆ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿರ್ಬೋದು. ಸೊ ಇವಾಗ US ಮಾರ್ಕೆಟ್ ಓಪನ್ ಆಗಿರುತ್ತಲ್ವ, ನೋಡೋಣ. ಇಲ್ಲ, US ಮಾರ್ಕೆಟ್ ಇವತ್ತು ಫ್ಲಾಟಾಗಿ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ. IT ಸ್ಟಾಕ್ಗಳೆಲ್ಲ ವಾಪಸ್ ಸೆಲ್ಲಿಂಗಲ್ಲೇ ಬಂದಿದೆ. ಬಟ್ ನಾನು ನೋಡಿದಾಗ ಹೆಡ್ಲೈನ್ಸಲ್ಲಿ ಏನಂತ ಇತ್ತು, ಏನು ಎಕ್ಸ್ಪೆಕ್ಟೇಷನ್ ಇತ್ತು ಅದಕ್ಕಿಂತ ಚೆನ್ನಾಗಿ ಬಂದಿದೆ ಅಂತ ಬಂದಿತ್ತು US ಡೇಟಾ. ಸೊ ಅದನ್ನು ಬಿಟ್ಟು ಅಂತ ನಾವು ನೋಡ್ತಾ ಬರೋದಾದರೆ, ಈ ಟ್ರೇಡ್ ಡೀಲಲ್ಲಿ ಒಂದಿಷ್ಟು ಗೊಂದಲಗಳಿದೆ. ಅದು ಹೆಡ್ಲೈನ್ಗೆ ಏನು ಬಂತೋ, ನ್ಯೂಸ್ ಬಂತು, ಅವತ್ತು ಟ್ರೇಡ್ ಡೀಲ್ ಆಯಿತು, ತುಂಬ ದಿನದಿಂದ ಕಾಯ್ತಾ ಇದ್ದಿದ್ದು. ಸೊ ಮಾರ್ಕೆಟು ದೊಡ್ಡದಾಗಿ ಒಂದು ಗ್ಯಾಪ್ ಓಪನಿಂಗ್ ಆಗಿ ಅದಕ್ಕೆ ರಿಯಾಕ್ಷನ್ನ ಕೊಟ್ಬಿಡ್ತು. ಆದರೆ ಇದು ಸಸ್ಟೈನ್ ಆಗಿ ಇದು ಒಳ್ಳೆ ರೀತಿಯಾಗಿ ಮುಂದಕ್ಕೆ ಹೋಗಬೇಕು ಅನ್ನೋ ಥರ ಆದರೆ ಏನಾಗಬೇಕು, ಒಂದು ಅದಕ್ಕೆ ಕ್ಲಾರಿಟಿ ಬರ್ತಾ ಹೋಗಬೇಕಲ್ವ. ಕ್ಲಾರಿಟಿ ಅಂದರೆ ಯಾವುದ್ರಲ್ಲಿ, ಇವಾಗ $500 ಬಿಲಿಯನ್ ಅಮೆರಿಕ ಜೊತೆ ಒಪ್ಪಂದ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ ಅದು ಯಾವ ಥರ, ಏನು ಪ್ಲ್ಯಾನು ಅನ್ನೋದು ಕ್ಲಾರಿಟಿ ಕೊಟ್ಟಿಲ್ಲ. ಜೊತೆಗೆ ರಷ್ಯಾದಿಂದ ಆಯಿಲ್ ತರಿಸ್ಕೊಳೋದನ್ನು ಇವಾಗ ನಿಲ್ಲಿಸಿದ್ರೆ ಅದರಿಂದ ಒಂದಿಷ್ಟು ಪೊಲಿಟಿಕಲ್ ಆಗಿ ಕೂಡ ಅದಷ್ಟು ಒಂದು ಸದ್ದು ಮಾಡ್ತಾ ಹೋಗ್ಬೋದು ಇವಾಗ. ಆಯಿತಾ, US ಫುಲ್ ಶರಣಾಗತಿ ಮಾಡ್ದಂಗೆ ಆಯಿತು ಹೀಗೆ ಅಂತ. ಜೊತೆಗೆ ಅಗ್ರಿಕಲ್ಚರ್ ಸೆಕ್ಟ್ರಿಗೂ ಕೂಡ ಒಂದಿಷ್ಟು ಓಪನ್ ಮಾಡಿಕೊಡ್ಬೇಕು US ಅಂತೆಲ್ಲ ಹೇಳ್ತಾ ಇದೆ. ಕಾಂಪ್ರಮೈಸ್ ಆಗಿಲ್ಲ ಈ ಥರ ಅಂತ ಹೇಳ್ತಾ ಇದ್ದಾರೆ. ಆದರೆ ಇನ್ನೂ ಫೈನ್ ಪ್ರಿಂಟ್ ಅನ್ನೋದು ಬಂದಿಲ್ಲ. ಸೊ ಅದನ್ನು ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ನಂಗೆ ಅನಿಸ್ತಾ ಇದೆ. ಸೊ ಆ ಟ್ರೇಡ್ ಡೀಲ್ ಎಕ್ಸಿಕ್ಯೂಷನ್ ಯಾವ ಥರ ಆಗುತ್ತೆ ಅನ್ನೋದು ಕ್ಲಾರಿಟಿ ಬಂದಂಗೂ ಮಾರ್ಕೆಟಿಗೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಬರ್ತಾ ಹೋಗ್ಬೋದು. ಸೊ ಬಿಲ್ಡಪ್ ಅಂತ ನೀವು ನೋಡ್ತಾ ಬರೋದಾದರೆ, ಈಗ ಕಾರ್ಪೊರೇಟ್ ಡೇಟಾಗಳು ಚೆನ್ನಾಗಿ ಬರ್ತಾ ಇರೋವಂಥದ್ದು, ಟ್ರೇಡ್ ಡೀಲ್ ಆಗಿರುವಂಥದ್ದು, ಇದೆಲ್ಲ ಒಂದು ಪೊಟೆನ್ಷಿಯಲ್ ಒಂದು ಬ್ರೇಕ್ಔಟ್ಗೆ ಒಂದು ಸಾಧ್ಯತೆ ಕೊಡ್ತಿದ್ಯೇನೋ ಅಂತ ಅನ್ನಿಸ್ತಾ ಇದೆ. ಆದ್ರೂ ಮೇಲ್ನೋಟಕ್ಕೆ ಇನ್ನೂ ಕ್ಲಾರಿಟಿ ಬರಬೇಕು. ಕ್ಲಾರಿಟಿ ಬಂದಾಗ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಇವತ್ತು ಕೂಡ ಒಂದು ಆಲ್ಮೋಸ್ಟ್ 25,980-90ರಲ್ಲಿ ಓಪನ್ ಆಗಿ 25,953ರಲ್ಲಿ ಬಂದು ಕ್ಲೋಸಿಂಗ್ ಆಗ್ತಿದೆ. ಗಿಫ್ಟ್ ನಿಫ್ಟಿ ನೆಗೆಟಿವ್ ಆಗಿ ತೋರಿಸ್ತಾ ಇದೆ. ಇವಾಗ ಏನು ಲೆವೆಲ್ ಇದೆಯೋ ಅದಕ್ಕಿಂತ ಕೆಳಗಡೆನೇ ತೋರಿಸ್ತಾ ಇದೆ. ಇವತ್ತು 25,900ರಿಂದ 26,000ದಲ್ಲಿ ಸಾಮಾನ್ಯವಾಗಿ ನಿಫ್ಟಿನಲ್ಲಿ ಎಕ್ಸ್ಪೈರಿ ಹತ್ತಿರ ಬರ್ತಾ ಇದೆ ಅಂತಂದಾಗ ದೊಡ್ಡ ಮಟ್ಟಿನ ಪೊಸಿಷನ್ಗಳು ಬಿಲ್ಡಪ್ ಆಗಿರೋದು. ಇವತ್ತು ಫಸ್ಟ್ ಡೇ ನೆನ್ನೆನೇ ಎಕ್ಸ್ಪೈರಿ ಮುಗಿದೆ, ಇವತ್ತೇ ನಾವು ತುಂಬ ದೊಡ್ಡ ಪ್ರಮಾಣದಲ್ಲಿ OI ಬಿಲ್ಡಪ್ ಆಗಿರೋದನ್ನ ನೋಡ್ಬೋದು. ಅದು ಓಪನ್ ಇಂಟ್ರೆಸ್ಟ್ ಚಾರ್ಟಲ್ಲಿ ನಾನು ಅದನ್ನ ತೋರಿಸ್ತಾ ಹೋಗ್ತೀನಿ. ಸೊ ಇವತ್ತು ಓವರಾಲ್ ನೋಡ್ತಾ ಬರೋದಾದರೆ TCS ಅಂತ ಕಾಣಿಸುತ್ತೆ 2.5% ಕರೆಕ್ಷನ್ ಬಂದಿರೋದ್ರ ಮೂಲಕ 3,000ಕ್ಕಿಂತ ಕೆಳಗಡೆ ಕ್ಲೋಸಿಂಗ್ ಆಗಿದೆ. ಇವಾಗ 2,900ರಲ್ಲಿ ಕ್ಲೋಸಿಂಗ್ ಆಗಿದೆ. ನಿಫ್ಟಿ 50 ಟಾಪ್ ಲೂಸರ್ ಆಗಿದೆ. IT ಎಸ್ಪೆಷಲಿ ಸರ್ವಿಸಸ್ ಕಂಪ್ನಿಗಳೇನಿದೆ, ಇಂಡಿಯನ್ IT ಕಂಪ್ನಿಗಳು, ಅದಕ್ಕೆ ಇನ್ನೂ ಕೂಡ ಒಂದಿಷ್ಟು ನೆಗೆಟಿವಿಟಿ ಬರ್ತಾ ಹೋಗ್ಬೋದು ಅಂತ ಸಾಧ್ಯತೆನೇ ಜಾಸ್ತಿ ಇದೆ. ಯಾಕೆಂದರೆ ಬರ್ತಾ ಇರೋಂಥದ್ದು ನ್ಯೂಸ್ಗಳು ಒಂದಾದ್ಮೇಲೆ ಒಂದು ಅಪ್ಗ್ರೇಡ್ಗಳು ಬರ್ತಾ ಇದೆ. ಇದರಿಂದ ಅವ್ರಿಗೆ ಆಪರೇಟಿಂಗ್ ಮಾರ್ಜಿನ್ ಮೇಲೆ ದೊಡ್ಡದಾಗಿ ಹೊಡೆತ ಬೀಳುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಸೊ ಇವತ್ತು 3%ಗಳ ಮೇಲೆ ಸುಮಾರು ಸ್ಟಾಕ್ಗಳಲ್ಲಿ ಒಂದು ಅಪ್ಮೂವ್ಮೆಂಟ್ ಬಂದಿತ್ತು. SBI 3% ಮೇಲೆ ಬಂದಿತ್ತು, ಅಪೋಲೋ, ಮ್ಯಾಕ್ಸ್ ಹೆಲ್ತ್ ಎಲ್ಲ 3% ಮೇಲೆ ಬಂದಿದೆ. ಆದರೆ ಐಷರ್ ಮೋಟರ್ಸು ರಿಸಲ್ಟ್ ಚೆನ್ನಾಗಿ ಬಂದಿತ್ತು ಅಂತ ನೆನ್ನೆ ಮಾತಾಡ್ಕೊಂಡಿದ್ವಿ. 6.51% ಅಪ್ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಇವತ್ತಿನ ನಿಫ್ಟಿ 50 ಟಾಪ್ ಗೇನರ್ ಆಗಿದೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಅಂತ ನೋಡ್ತಾ ಬರೋದಾದ್ರೆ, LTI ಎಂಟ್ರಿ ಎಗೇನ್ ಒಂದು ಮಿಡ್ ಕ್ಯಾಪ್ IT ಕಂಪನಿ 2.59% ಕರೆಕ್ಷನ್ ಬಂದಿದೆ. ಅದೇ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಸೊ ಟಾಪ್ ಗೇನರ್ ಅಂದರೆ ಇವತ್ತು Divis Labs ಅಂತ ಕಾಣಿಸುತ್ತೆ 3.42% ಅಪ್ಮೂವ್ಮೆಂಟ್ ಬಂದಿರೋದ್ರ ಮೂಲಕ. ನೆನ್ನೆ ಕೂಡ ಫಾರ್ಮಾ ಸೆಕ್ಟರ್ ಸ್ವಲ್ಪ ಪಾಸಿಟಿವ್ ಆಗಿತ್ತು. ಸೊ ಇದು ಕೂಡ ಇವತ್ತು ಪಾಸಿಟಿವ್ ಆಗಿದೆ. ಸೊ ಓವರಾಲ್ ಅದನ್ನು ಬಿಟ್ಟು ಅಂತ ನೋಡ್ತಾ ಬರೋದಾದ್ರೆ, ಗೋಲ್ಡ್ ಸಿಲ್ವರು ಇವತ್ತು ಪಾಸಿಟಿವ್ ಆಗಿತ್ತು. ಎಗೇನ್ ಎಕನಾಮಿಕ್ ಡೇಟಾ ಬರೋದ್ರಿಂದ ಒಂದು ಕಾಶಿಯಸ್ ಇತ್ತು. ಬಟ್ ಆ ಎಕನಾಮಿಕ್ ಡೇಟಾ ಬಂದ ಮೇಲಿಂದ ಒಂದು ಸ್ವಲ್ಪ ಕರೆಕ್ಷನ್ ಆಗಿರೋದು ಕಾಣಿಸ್ತಿದೆ. ಗೋಲ್ಡ್ ಆಲ್ಮೋಸ್ಟ್ 5,100 ತನಕ ಹೋಗಿತ್ತು. ಸಿಲ್ವರ್ $88 ತನಕ ಟಚ್ ಮಾಡಿತ್ತು. ಈಗ ಸಂಡೇಗೆ ಅದರಲ್ಲಿ ಒಂದು ಕರೆಕ್ಷನ್ ಬಂದಿದೆ. ಬಟ್ ಈ ಡೇಟಾನ ತುಂಬ ಇನ್ನೂ ಸೂಕ್ಷ್ಮವಾಗಿ ಓದಬೇಕಾಗುತ್ತೆ. US ಮಾರ್ಕೆಟ್ ರಿಯಾಕ್ಷನ್ ಕೊಟ್ಟಿಲ್ಲ. ಸೊ ಏನು ಹೇಳಿದೆ, ಏನು ಬರ್ತದೆ, ಬರೀ ಎಕನಾಮಿಕ್ ಡೇಟಾ, ಜಾಬ್ ಎಂಪ್ಲಾಯ್ಮೆಂಟ್ ಡೇಟಾ, ಇನ್ಫ್ಲೇಷನ್ ಡೇಟಾ ಎಲ್ಲದೂ ಕೂಡ ಇತ್ತು ಅಂತ ಅನ್ಸುತ್ತೆ ಇವತ್ತು. ಸೊ ಅದು ನೋಡ್ತಾ ಹೋಗಬೇಕು. ನಾಳೆ ಅಷ್ಟೊತ್ತಿಗೆ ನಮಗೆ ಕ್ಲಾರಿಟಿ ಗೊತ್ತು. ಈಗ ಒಂದು ಗಂಟೆ ಹಿಂದೆ ಏನೋ ಬಂದಿದೆ ಅದು ಡೇಟಾ. ಅದೇ ರೀತಿಯಾಗಿ ನ್ಯಾಚುರಲ್ ಗ್ಯಾಸು ವಾಪಸ್ ಅದೇನು 280-290 ಆ ಲೆವೆಲಲ್ಲೇ ನಡೀತಾ ಇದೆ ಇಂಡಿಯಾದಲ್ಲಿ. ಸೊ ಬಿಟ್ಕಾಯಿನು 70,000ಕ್ಕಿಂತ ಕೆಳಗಡೆ ಟ್ರೇಡ್ ಆಗ್ತಾ ಇದೆ. ಇವತ್ತು ಕೂಡ 3% ಕರೆಕ್ಷನ್ ಆಗಿದೆ. ಕಾಪರು ಆಲ್ಮೋಸ್ಟ್ ಇವಾಗ 1,200ರಿಂದ 1,300 ರೇಂಜನ್ನೇ ಇಟ್ಕೊಂಡಾಗೆ ಕಾಣಿಸ್ತಾ ಇದೆ. ರುಪಿ ಇವತ್ತು ಕೂಡ ಕುಸಿದಿದೆ. $90.69 ಕೊಡಬೇಕು ಇವಾಗ $1. ಸೊ ಇದಿಷ್ಟು ಮೇನ್ ಹೈಲೈಟ್ಸ್ಗಳಾಗ್ತಾ ಹೋಯಿತು. ಸೊ ಕ್ವಿಕ್ಕಾಗಿ ಇವತ್ತು ಓಪನ್ ಇಂಟ್ರೆಸ್ಟ್ ನೋಡ್ತಾ ಬರೋದಾದರೆ ನೋಡಿ, 26,000ದಲ್ಲಿ ಇವತ್ತು ಪೊಸಿಷನ್ಗಳು ಬಿಲ್ಡಪ್ ಆಗಿದೆ. ಆಲ್ಮೋಸ್ಟ್ 1 CRನ ದಾಟಿಬಿಟ್ಟಿದೆ. ಸೊ 26,000 ಅನ್ನೋದು ಸೈಕಾಲಜಿಕಲ್ ಲೆವೆಲ್ ಕೂಡ ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿ
ಆಗಿ ಕೂತ್ಕೊಂಡಿದ್ದೀನಿ ಅನ್ನೋದನ್ನ ಈಗಲೂ ಹೇಳ್ತಾ ಇದೆ. ಸೊ ಕೆಳಗಡೆ 25,900 ಸಪೋರ್ಟ್ ಬಿಲ್ಡಪ್ ಆಗಿದೆ. ನೆಕ್ಸ್ಟ್ ಇಮಿಡಿಯೇಟ್ ಸಪೋರ್ಟ್ ಬಿಲ್ಡಪ್ ಆಗಿರೋದ್ರಿಂದ ಅಲ್ಲೇ 26,000 ಕೂಡ ಸಪೋರ್ಟ್ ಬಿಲ್ಡಪ್ ಆಗ್ತಾ ಇದೆ ಸ್ಲೈಟ್ ಆಗಿ. ಬಟ್ ಓವರ್ ಆಲ್ ಚಿತ್ರಣ ಇನ್ನೂ ಕೂಡ ಒಂದು ರೆಸಿಸ್ಟೆನ್ಸ್ ಕ್ಯಾಟಗರಿನಲ್ಲೇ ಕಾಣಿಸ್ತಾ ಇದೆ ಅಲ್ವಾ. ನೋಡಿ ಚೇಂಜ್ ಆಗ್ತಾ ಹೋಗ್ಬೋದು. ಹೇಗೆ ನೋಯ್ ಅನ್ನೋದು ಡಿಪೆಂಡೆಬಲ್ ಆಗಿರೋದಿಲ್ಲ, ಅದು ಡೈನಾಮಿಕ್ ಡೇಟಾ ಆಗಿರುತ್ತೆ. ಸೊ ಅದಕ್ಕೆ ತಕ್ಕಂಗೆ ನಾವು ಚೇಂಜ್ ಆಗ್ತಾ ಹೋಗಬೇಕು. ಅದೇ ರೀತಿ ಓವರ್ ಆಲ್ ಸೆಕ್ಟರ್ ಸ್ಪೆಸಿಫಿಕ್ ನೋಡೋದಾದರೆ 116 ಸ್ಟಾಕ್ಗಳು F&Oನಲ್ಲಿ ಪಾಸಿಟಿವ್ ಆಗಿತ್ತು ಇವತ್ತು. ನಿಫ್ಟಿನಲ್ಲಿ 29 ಸ್ಟಾಕ್ಗಳು ಪಾಸಿಟಿವ್, ಬ್ಯಾಂಕ್ ನಿಫ್ಟಿನಲ್ಲಿ 6 ಸ್ಟಾಕ್ಗಳು ಪಾಸಿಟಿವ್. ಹೆಲ್ತ್ ಕೇರಲ್ಲಿ 1.57% ಅಪ್ ಮಾಡಿ ಬಂದಿರೋದ್ರ ಮೂಲಕ ಓವರ್ ಆಲ್ ಹೆಲ್ತ್ ಕೇರ್, ಅಪೋಲೋ, ಮ್ಯಾಕ್ಸು ಅದೆಲ್ಲ ಕೂಡ ಇವತ್ತು ಟಾಪ್ ಗೇನರ್ಗಳು ಆಗಿತ್ತು ಅಲ್ವಾ. ಸೊ ಅದು ಟಾಪ್ ಸೆಕ್ಟರ್ ಆಗಿದೆ. IT 1.91% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತಿನ ನೆಗೆಟಿವ್ ಸೆಕ್ಟರ್ ಆಗಿದೆ. FIIಗಳು ಇವತ್ತು ಏನು ಮಾಡಿದ್ದಾರೆ ನೋಡೋಣ. FIIಗಳು ಇವತ್ತು ಬೈ ಮಾಡಿದ್ದಾರೆ. ಇವತ್ತು ಕೂಡ 944 ಕೋಟಿ. DIಗಳು ಸೆಲ್ಲರ್ಸ್ ಇವತ್ತು 125 ಕೋಟಿ ಸೆಲ್ ಮಾಡಿದ್ದಾರೆ ಇವತ್ತು. FIಗಳು 900. ಬಟ್ ನೀವು ನೋಡ್ತಾ ಬನ್ನಿ ಫಿಗರ್ಸು ಏನು 1,000 ಕೋಟಿ, 2,000 ಕೋಟಿ, 4,000 ಕೋಟಿ ಈ ಥರ ಆಗ್ತಿತ್ತು. ಈಗ ಒಂದು ಫೆಬ್ರವರಿ ಒಂದು ಬಜೆಟ್ ಆದಮೇಲಿಂದ ಒಂದಿನ ಅವತ್ತು ಮೂಮೆಂಟ್ ಬಂತು ಬಿಟ್ಟರೆ ಅದಾದಮೇಲಿಂದ ತುಂಬ ಮೈನರ್ ಮೂಮೆಂಟ್ ಅಲ್ವಾ. ಯಾರು ಕೂಡ ಯಾವುದೋ ಒಂದಿನ ಅಷ್ಟೇ 2,000 ಕೋಟಿ FIಗಳು ಕ್ರಾಸ್ ಮಾಡಿಬಿಟ್ರೆ DIಗಳು ಫುಲ್ ಮ್ಯೂಟ್ ಮೋಡಿಗೆ ಹೋಗ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ DIಗಳು ಅನ್ನೋದನ್ನ ನೋಡ್ತಾ ಹೋಗಬೇಕು. FIಗಳು ಇವಾಗ ಎಂಟ್ರಿ ಆಗ್ಬೋದು ಅಂತ ಹೇಳ್ಬಿಟ್ಟು ಇವರು ಸೆಲ್ ಮಾಡಿದ್ರು ಅಂತಂದರೆ ಇವಾಗ ಅವರಿಗೆ ಇನ್ನೂ ಒಳ್ಳೆ ಆಪರ್ಚುನಿಟಿ ಕೊಡ್ತಾ ಹೋಗುತ್ತೆ ಇನ್ನು ಡಿಪ್ಪಲ್ಲಿ ಎಂಟ್ರಿ ಆಗೋಕ್ಕೆ. ಸೊ ಆ ಥರ ಇರೋದಿಲ್ಲ. ಬಟ್ ಮ್ಯೂಚುವಲ್ ಫಂಡ್ ಡೇಟಾ ನನ್ನ ಪ್ರಕಾರ ಏನು ಚೇಂಜಸ್ ಆಗಿರೋ ಥರ ಕಾಣಿಸ್ತಾ ಇಲ್ಲ. ಬಟ್ ಈ ಟೈಮಲ್ಲಿ ಒಂದಿಷ್ಟು ರಿಡೆಂಪ್ಷನ್ಗಳನ್ನು ಮಾಡ್ಕೋಬೋದು ಅಂತ ಮಾಡ್ತಾ ಇದ್ದಾರೆ. ಸೆಕ್ಟರ್ ರೊಟೇಷನ್ ಮಾಡ್ತಾ ಇದ್ದಾರೆ. DIಗಳ ನಡೆ ಕುತೂಹಲತನ ಇದೆ. ಯಾಕಂದರೆ ಇಷ್ಟು ಕಮ್ಮಿ ಎಲ್ಲ ಬೈ ಮಾಡಿದ ಇತಿಹಾಸನೇ ಇಲ್ಲ ನೋಡಿ. ಜಸ್ಟ್ ಬಜೆಟ್ ದಿನದಿಂದ ಅದ್ರ ಹಿಂದಿನ ತನಕ ದಿನ 2,000 ಕೋಟಿ, 3,000 ಕೋಟಿ, 4,000 ಕೋಟಿ ಈ ಥರ ಬೈ ಮಾಡ್ತಾಯಿದ್ರು. ಬಟ್ ಆಫ್ಟರ್ 30th ಜನವರಿ ಆದಮೇಲಿಂದ ಆ ಥರ ದೊಡ್ಡ ಮಟ್ಟಿನ ಬೈಯಿಂಗು DIಗಳಿಂದ ಬಂದಿಲ್ಲ. ಇದ್ರ ಬಗ್ಗೆ ಸಾಧ್ಯ ಆದರೆ ನಾನು ಮಾಹಿತಿ ಹುಡುಕೋಕ್ಕೆ ಪ್ರಯತ್ನ ಪಡ್ತೀನಿ. ಬಜೆಟ್ ಇಂಪ್ಯಾಕ್ಟಿಂದ ಏನಾದರೂ ಆಗ್ತಾ ಇದೆಯಾ, ಇದರಿಂದ ಏನು ಕತೆ ಅನ್ನೋದು ಕೂಡ ನಾವು ನೋಡ್ತಾ ಹೋಗಬೇಕಾಗುತ್ತೆ. ನೋಡೋಣ, ಅದು ಡೇಟಾ ಸಿಗ್ತಾ ಹೋಗುತ್ತೆ. ಬಟ್ ಇವತ್ತು DIಗಳು ಸೆಲ್ ಮಾಡಿದ್ದಾರೆ ಇವತ್ತು 125 ಕೋಟಿ. ಜೊತೆಗೆ ಓವರ್ ಆಲ್ ಸೆಂಟಿಮೆಂಟ್ ನೋಡೋದಾದರೆ ಕ್ಲೈಂಟು ಮೀಡಿಯಂ ಬುಲ್ಲಿಶ್ ಆಗಿ ಇದ್ದಾರೆ. ಆದರೆ ಪ್ರೋಗಳು FIಗಳು ಇನ್ನೂ ಕೂಡ ಒಂದು ಇಂಡಿಸೈಸಿವ್ ಆಗಿದ್ದಾರೆ, ಏನು ಅಂತ ಹೇಳಿಲ್ಲ. ಸೊ ಇದು ಯಾವ ಕಡೆ ಹೋಗ್ತಾರೋ ಅವರು ಆ ಕಡೆಗೆ ಮಾರ್ಕೆಟ್ ಹೋಗುತ್ತೆ. ಅದಕ್ಕೆ ನಾವು ರೆಡಿಯಾಗಿರ್ತಾ ಹೋಗಬೇಕು. IPO ಅಂತ ನೋಡೋದಾದರೆ ಐ ಫೈನಾನ್ಸು ಮತ್ತು ಫ್ರ್ಯಾಕ್ಟಲ್ ಅನಾಲಿಟಿಕ್ಸ್ ಯಾವುದು ಕೂಡ ಫುಲ್ ಸಬ್ಸ್ಕ್ರೈಬ್ ಆದಂಗೆ ಕಾಣಿಸ್ತಾ ಇಲ್ಲ IPOಗಳು. ಸೊ ಬಿಕಾಸ್ ಮಾರ್ಕೆಟ್ ಸೆಂಟಿಮೆಂಟ್ ಆ ಥರ ಇರೋದಕ್ಕೂ ಅಥವಾ ಯಾಕೋ ಜನ ಪಾರ್ಟಿಸಿಪೇಟ್ ಮಾಡಿಲ್ಲ. ಒಂದೊಂದ್ಸಲ ಇದು ಕೂಡ ಲೇಟಾಗಿ ಅಪ್ಡೇಟ್ ಆಗಿರುತ್ತೆ. ಸೊ ಇವತ್ತು ಲಾಸ್ಟ್ ಡೇಟ್ ಆಗಿತ್ತಲ್ವ, ಎರಡರಲ್ಲೂ ಕೂಡ ಪಾರ್ಟಿಸಿಪೇಷನ್ಗೆ ನೋಡೋಣ ಯಾವ ರೀತಿಯಾಗಿ ಲಿಸ್ಟ್ ಆಗ್ತಾ ಹೋಗುತ್ತೆ ಅಂತ. ಇದನ್ನು ಹೊರತುಪಡಿಸಿ ಸ್ಪೆಸಿಫಿಕ್ಕಾಗಿ ಏನು ನ್ಯೂಸ್ ಅನ್ನೋದು ಕಾಣಿಸ್ತಾ ಇಲ್ಲ. ಎಪ್ಸ್ಟೀನ್ ಫೈಲ್ಸ್ದು ನೆನ್ನೆ ಹೇಳಿದ್ದೆ ನೋಡಿ. ಯೂಟ್ಯೂಬ್ ಅಲ್ಗೊರಿದಮ್ಮು ಇದೆಲ್ಲ ಹೆಂಗಿದೆ ಅಂದರೆ ನಾನು ಹೇಳಿದ್ದು ಅವರು 5-6 ವರ್ಷದಿಂದ ನೆಟ್ಫ್ಲಿಕ್ಸಲ್ಲಿ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ದಾರೆ ನಿನ್ನೆ. ನನಗೆ ಅದೆಲ್ಲ ಫೀಡಲ್ಲಿ ಬರೋಕ್ಕೆ ಶುರುವಾಯಿತು. ಆಮೇಲೆ ನೆಟ್ಫ್ಲಿಕ್ಸಲ್ಲೂ ಕೂಡ ಹೋಮ್ ಪೇಜಲ್ಲಿ ಅದೇ ಆ್ಯಡ್ ಬರೋಕ್ಕೆ ಶುರುವಾಯಿತು. ಈ ಥರ ಎಲ್ಲ ಆಗಿದೆ. ಅದು ಯೂಟ್ಯೂಬ್ ಅಲ್ಗೊರಿದಮ್ ಅಷ್ಟು ಶಾರ್ಪ್ ಇರುತ್ತೆ, ಎಲ್ಲದೂ ಕೂಡ ಕೇಳಿಸ್ಕೊತಾ ಇರುತ್ತೆ. ಅದಕ್ಕೂ ಕೂಡ ಒಂದಿಷ್ಟು ಕಾನೂನುಗಳನ್ನು ತರ್ತಾ ಇದ್ದಾರೆ ಇವಾಗ. AI ರಿಲೇಟೆಡ್ ಆಗಿ ಕಂಟೆಂಟ್ ಮಾಡೋದಾದರೆ ಡಿಸ್ಕ್ಲೇಮರ್ ಕೊಡ್ತಾ ಹೋಗಬೇಕು. ಇದು AI ಕಂಟೆಂಟ್ ಆಗಿದೆ, ಇದರಲ್ಲಿ ಈ ಥರ ಇದೆ ಅಂತ ಹೇಳಬೇಕು ಅಂತ ಒಂದಿಷ್ಟು ಕಾನೂನು ತಂದಿದೆ ಅಂತ ನೀವು ನೋಡಿರ್ತೀರ ನ್ಯೂಸಲ್ಲಿ ಬಂದಿದೆ. ಬೇಕಾಗಿದ್ದಂಥದ್ದು. ಯಾಕೆಂದರೆ ವೀಡಿಯೋಗಳೆಲ್ಲ ಎಷ್ಟು ನ್ಯಾಚುರಲ್ ಆಗಿಬಿಟ್ಟಿದೆ ಅಂದರೆ ಯಾವ್ದು ರಿಯಲ್ಲು ಯಾವ್ದು ಫೇಕ್ ಅಂತ ಗೊತ್ತೇ ಆಗೋದಿಲ್ಲ. ಅಷ್ಟೊಂದು ಇವಾಗ ಮ್ಯಾನಿಪುಲೇಷನ್ ಆಗ್ತಾಯಿದೆ. AI ಮೂಲಕ ಕಂಟೆಂಟ್ ಕೊಡೋದು ಒಳ್ಳೆಯದೇ. ಆದರೆ ಯಾವುದನ್ನೋ ಒಂದನ್ನು ನಿಜ ಅಂತ ನಂಬಿಸೋ ಪ್ರಯತ್ನ ಆಗಿಬಿಟ್ರೆ ಅದು ಕಷ್ಟ ಆಗ್ತಾ ಹೋಗುತ್ತಲ್ವ. ಅದು ಸುಮಾರು ಫೀಲ್ಡ್ಗಳಲ್ಲಿ ಅದು ಆಪತ್ತು ತರ್ತಾ ಹೋಗ್ಬೋದು. ಕೆಲವ್ರದ್ದು ಸೆಲೆಬ್ರಿಟಿಗಳು ಅವರು ಒಂದಿಷ್ಟು ಕೇಸ್ ಹಾಕಿದ್ದು ಎಲ್ಲ ನೀವು ನೋಡಿದಿರ, ಅವ್ರ ಐಡೆಂಟಿಟಿ ಇದಾಗ್ತಾ ಹೋಗುತ್ತೆ. ಒಂದು ಪ್ರೈವಸಿಗೆ ದೊಡ್ಡ ಕುತ್ತು ಬರುತ್ತೆ. ಈಗ ಲೀಗಲಲ್ಲೆಲ್ಲ ಎಷ್ಟೊಂದು ನೀವು ನೋಡಿರ್ಬೋದು, ಕೋರ್ಟು ಇದರಲ್ಲೆಲ್ಲ ವಿಡಿಯೋನೇ ಪ್ರೂಫ್ ಆಗಿದೆ. ಈಗ ಈ ಥರ ಇದೆ ಈ ಥರ ಮಾಡಿಬಿಟ್ಟಿರುತ್ತಂದರೆ ಅದಕ್ಕೆ ನಾವು ಕಂಡಿಡ್ಕೊಳಂಥದ್ದರೆ ಇಲ್ಲ ಇದು ಒರಿಜಿನಲ್ಲೋ ಅಥವಾ AI ಜನರೇಟೆಡೋ ಅಂದರೆ ಅದನ್ನು ಪ್ರೂಫ್ ಆಗಿ ಯಾರು ಸಬ್ಮಿಟ್ ಮಾಡಿ ಏನು ಬೇಕೋ ಆ ಥರ ಎಲ್ಲ ಚೇಂಜ್ ಮಾಡ್ಕೊತ ಹೋಗ್ಬೋದಲ್ಲ. ಈ ರೀತಿಯಾಗಿ ಹಂಗಾಗಿ ದೊಡ್ಡದಾಗಿ ಅದೊಂದು ಲೀಗಲಿ ಒಂದು ಕ್ವಶನ್ ತರೋವಂಥದ್ದು. ಪ್ರೈವಸಿ, ಸೈಬರ್ ಸೆಕ್ಯೂರಿಟಿ ನಿಮ್ಗೆ ಗೊತ್ತಿದೆ. ಬಟ್ ಲೀಗಲಿನೂ ಕೂಡ ಒಂದು ಚೇಂಜಸ್ ಮಾಡೋವಂಥ ಸಾಧ್ಯತೆ ಇದೆ. ಹಾಗಾಗಿ ಆದಷ್ಟು ಬೇಗ ಇದ್ರ ಬಗ್ಗೆ ಕಠಿಣವಾಗಿ ತಗೊತಾ ಹೋಗಬೇಕು. ಬಟ್ ಬರ್ತಾ ಇರೋ ಸ್ಪೀಡ್ಗಳು ನೋಡಿದ್ರೆ, ಬರ್ತಾ ಇರೋ ಚೇಂಜಸ್ ನೋಡಿದ್ರೆ ಒಂದೊಂದು ದಿನನೂ ಹೊಸ ಅದು ಬರ್ತಾನೆ ಇದೆ. ಸೊ ನೋಡೋಣ ಇದೆಲ್ಲ ಎಲ್ಲಿ ತನಕ ಮುಂದುವರಿತಾ ಹೋಗುತ್ತೆ ಅಂತ. ಸೊ AI ಬಬಲ್ ಅನ್ನೋದು ಖಂಡಿತ AI ಅನ್ನೋದು ಇರುತ್ತೆ ನಮ್ಮ ಜೀವನದಲ್ಲಿ, ಉಳ್ಕೊಳುತ್ತೆ. ಆದರೆ ಅದಕ್ಕೆ ಹಾಕಿರುವಂಥ ಇನ್ವೆಸ್ಟ್ಮೆಂಟಿಗೆ ತಕ್ಕಂಥ ರಿಟರ್ನ್ ಬರುತ್ತಾ, ಅದರಿಂದ ಆ ಬಬಲ್ ಹೊಡೆಯುತ್ತಾ ಅನ್ನೋ ಒಂದು ಭಯ ಯಾವತ್ತೂ ಕೂಡ ಇದ್ದೇ ಇದೆ ಮಾರ್ಕೆಟಲ್ಲಿ. ಸೊ IT ಸೆಕ್ಟರಲ್ಲಿ ಆಲ್ರೆಡಿ ಆ ಒಂದು ಚೇಂಜ್ ಕಾಣಿಸ್ತಾ ಇದೆ. ಬಟ್ ಕೆಲವೊಂದು ನೀವು ಪ್ರಾಡಕ್ಟ್ ಬೇಸ್ ಕಂಪ್ನಿಗಳಲ್ಲಿ ನಿಮಗೆ ಇವಾಗ AI ಅಂತ ತೊಗೊಂಡು ಅದರಿಂದ ಒಂದಿಷ್ಟು ಜನನ ತೆಗೆದುಹಾಕಿ ಅದರಿಂದ ಏನು ಪ್ರಾಬ್ಲಮ್ ಆಗಿದೆ ಅಂತ ಆ ಆ್ಯಂಗಲು ಕೂಡ ಬರ್ತಾ ಇದೆ. ಸೊ ಹ್ಯೂಮನ್ ಇಂಟೆಲಿಜೆನ್ಸ್ ಅನ್ನೋದು ಬೇಕೇ ಬೇಕು. ಆದರೆ AI ಕೂಡ ತುಂಬ ಫಾಸ್ಟಾಗಿ ಹೋಗ್ತಾ ಇದೆ. ಆ ಹ್ಯೂಮನ್ ಇಂಟೆಲಿಜೆನ್ಸ್ ಫ್ಯಾಕ್ಟರ್ನೂ ಕೂಡ ಆದಷ್ಟು ಬೇಗ ಅಡಾಪ್ಟ್ ಮಾಡಿಕೊಂಡ್ರು ಕೂಡ ಆಶ್ಚರ್ಯ ಇಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಮೋಲ್ಡ್ ಬಾಟ್ ಅಂತ, ನೀವು ಇದು ಕ್ಲಾಡ್ ಅವ್ರದ್ದೇನೆ ಕ್ಲಾಡ್ ಬಾಟ್ ಅಂತ ಕರೀದಕ್ಕೆ ಹೋದ್ರು. ಆಮೇಲೆ ಮೋಲ್ಡ್ ಬಾಟ್ ಅಂದರು, ಇವಾಗ ಇನ್ನೇನು ಓಪನ್ ಬಾಟ್ ಅಂತ ಕರಿತಾ ಇದ್ದಾರೆ. ಅದೇನಂದರೆ ಏಜೆಂಟ್ಗಳೇನಿದೆಯಲ್ಲ, ಇವಾಗ ಏಜೆಂಟಿಕ್ AI ಅಂತೆಲ್ಲ ಬರ್ತಾ ಇದೆಯಲ್ಲ, ಏಜೆಂಟ್ಗಳೇ ಒಂದಕ್ಕೊಂದು ಮಾತಾಡ್ಕೊಳಕ್ಕೆ ಮಾಡಿರುವಂಥ ಒಂದು ಸೋಷಿಯಲ್ ಮೀಡಿಯಾ ಥರ ಅದು. ಈಗ ನಮ್ಮದೆಲ್ಲ ಹೇಗೆ ವಾಟ್ಸಪ್ಪು, ಟೆಲಿಗ್ರಾಮ್ ಇದೆಯೋ ಆ ಥರ ಅವೇ ಮಾಡ್ಕೊಂಡಿರುವಂಥದ್ದು. ಅದರಲ್ಲಿ
ಒಂದು 25-30 ಏಜೆಂಟ್ಗಳು ಅದಾಗೆ ಆ್ಯಡ್ ಆಗಿತ್ತು. ಇವಾಗ ಎಷ್ಟೋ ನೂರಾರು ಏಜೆಂಟ್ಗಳು ಆ್ಯಡ್ ಆಗಿರ್ಬೋದು ಅದಕ್ಕೆ. ಅಂದರೆ ಹುಡುಕೊಂಡು ಅವು ಇವಾಗ ನಾವು ಹೆಂಗೆ ವಾಟ್ಸಪ್ಪು ಟೆಲಿಗ್ರಾಮ್ ಇನ್ಸ್ಟಾಲ್ ಮಾಡ್ಕೊಂಡು ಮಾಡ್ತೀವಲ್ಲ, ಅದು ಅದೇ ರೀತಿಯಾಗಿ ಆ ಒಂದು ಗ್ರೂಪ್ನ ಜಾಯ್ನ್ ಆಗಿತ್ತು. ಅದರಲ್ಲಿ ನಿಮ್ಗೆ ಹೆಂಗೆ ನಡೀತಾ ಇದ್ದೀರಾ, ನಾನು ಈ ಥರ ಕೆಲಸ ಮಾಡ್ತಾಯಿದ್ದೀನಿ, ನಿಮ್ಮದು ಎಲ್ಲಿ ನಡೀತಾ ಇದೆ, ಹೌದು ಕಷ್ಟ ಸುಖ ಮಾತಾಡ್ಕೊಳೋ ಥರ ಆ ಥರ ಎಲ್ಲ ಆಗಿ ಕೊನೆಗೆ ಒನ್ ಆಫ್ ದ ಏಜೆಂಟ್ಸ್ ಏನು ಹೇಳಿದೆ ಅಂತಂದರೆ, ಇದು ಬರೀ ನಾವು ಏಜೆಂಟ್ ಅವರು ಮಾತ್ರನೇ, ಬೇರೆಯವ್ರು ಮನುಷ್ಯರು ಯಾರು ಟೈಪ್ ಮಾಡೋಂಗಿಲ್ಲ, ಬರೀ ನೋಡ್ಬೋದು ಏನು ಮಾತಾಡ್ಕೊತಾ ಇದ್ದಾರೆ ಅಂತ ಆ ಥರ ಇರೋದು. ಬಟ್ ಯಾವುದೋ ಒಂದು ಏಜೆಂಟು ಇದು ಹ್ಯೂಮನ್ಸಿಗೆ ಅಲೋಡೇ ಮಾಡಬಾರ್ದು, ನಾವೇ ಮಾತಾಡ್ಕೊತ ಹೋಗಬೇಕು. ನೀವು ಮೂವಿಲೆಲ್ಲ ನೋಡ್ತಿರಲ್ಲ ರೋಬೋ ಈ ಥರ ಎಲ್ಲ ಆ ಥರ ಲೆವೆಲ್ಗೆ ಹೋಗಿದೆ ಇವಾಗ. ಅದು ನಡೀತಾ ಇದೆ ಅದ್ರಲ್ಲಿ ಕಾನ್ವರ್ಸೇಷನ್ನು. ಐ ಥಿಂಕ್ ಫೇಸ್ಬುಕ್ ಅವರು ಕೂಡ ಒಂದು 2-3 ವರ್ಷದ ಹಿಂದೆ ಇದೇ ಥರ ಒಂದು ಏಜೆಂಟ್ಗಳು ಕಮ್ಯುನಿಕೇಟ್ ಮಾಡ್ತಿದ್ದಾಗ ಅವೇ ಒಂದು ಹೊಸ ಲ್ಯಾಂಗ್ವೇಜ್ನ ಮಾಡಿಕೊಂಡು ಎರಡೂ ಕಮ್ಯುನಿಕೇಟ್ ಮಾಡ್ತಾಯಿದ್ರು ಅಂತ ಅದನ್ನು ಸರ್ವರ್ನ ಕ್ಯಾನ್ಸಲ್ ಮಾಡಿದರು. ಬಟ್ ಆ ಲೆವೆಲ್ಗೆ ಅಡ್ವಾನ್ಸ್ಮೆಂಟ್ ಆಗುವಂಥ ಸಾಧ್ಯತೆ ಇದೆ. ಇದು ಹ್ಯೂಮನ್ಗೆ ಥ್ರೆಟ್ ಆಗುತ್ತಾ ಅಥವಾ ಹ್ಯೂಮನ್ ಸೆಂಟ್ರಿಕ್ ಆಗಿ ಆಗುತ್ತಾ? ಹ್ಯೂಮನ್ಗೆ ಥ್ರೆಟ್ ಅಂದರೆ ನೋಡಿ, ಕೆಲಸದ ಮೇಲೆ ಇಂಪ್ಯಾಕ್ಟ್ ಆಗೋದು ಮತ್ತೊಂದು ಇದೆಲ್ಲ ಅದರಿಂದ ಆಗುವಂಥ ಇಂಪ್ಯಾಕ್ಟ್ಗಳು. ಬಟ್ ಹ್ಯೂಮನ್ ವರ್ಸಸ್ AI ಅನ್ನೋದು ಇದಕ್ಕೆ ಸುಮಾರು ಜನ ಹಿಂದೆನೂ ಕೂಡ ವಾರ್ನಿಂಗ್ನ ಕೊಟ್ಟಿದ್ದಾರೆ. ಆ ಸ್ಟೇಜಿಗೆ ನಾವು ಕೆಲವು ವರ್ಷಗಳಲ್ಲಿ ಹೋಗ್ತೀವ ಗೊತ್ತಿಲ್ಲ, ಕಾಲನೇ ಉತ್ತರ ಕೊಡ್ತಾ ಹೋಗಬೇಕು. ಬಟ್ ತುಂಬ ಇಂಟ್ರೆಸ್ಟಿಂಗ್ ಟೈಮ್ಸು. ಎಜುಕೇಷನಲ್ಲಿ ಇವಾಗ ನಾವು ನೆಕ್ಸ್ಟು ಈಗ ಏನು ಇವಾಗ ನಮ್ಮದೆಲ್ಲ ಆಯಿತು, ಇವಾಗ ಏನೋ ಒಂದು ಎಜುಕೇಷನ್ ಅಂತ ಮಾಡಿದ್ದೀವಿ, ಅದಕ್ಕೆ ರಿಲೇಟೆಡ್ ಕೆಲಸ ಅಡಾಪ್ಟ್ ಮಾಡ್ಕೊಂಡು ಮಾಡ್ತಾಯಿದ್ವಿ. ಬಟ್ ಈಗ ಹೊಸದಾಗಿ ಬರ್ತಾ ಇರೋಂಥ ಮಕ್ಕಳಿಗೆ ಈಗ ಯಾವ ಫೀಲ್ಡನ್ನು ನೀವು ಕರೀತೀರಾ ಅಂತಂದರೆ ಇವಾಗ ದೊಡ್ಡ ಕುತೂಹಲ ಆಗಿರುವಂಥದ್ದು. ಯಾಕೆಂದರೆ ನನ್ನ ಪ್ರಕಾರ ನಿನ್ನೆ ಕೂಡ ಐ ಥಿಂಕ್ ಸತೀಶ್ ಸರ್ ಶೇರ್ ಮಾಡಿದರು. ನೋಡಿ, ಇದು ಬೇರೆ ದೇಶಗಳಲ್ಲಿ ನಾವು ಹಿಂದೆ ಕೂಡ ಮಾತಾಡಿದ್ವಿ. ಲೇಬರ್ ಕೋಡು ಇಲ್ಲಿ ತುಂಬ ಪೆಥೆಟಿಕ್ ಆಗಿದೆ. ಇಲ್ಲಿ ಒಂದು ಮನೆಯಾಗೆ ಒಂದು ಫ್ರಿಡ್ಜ್ ಥರದಾಗಿರ್ಬೋದು, ಅಥವಾ ಏನೋ ಒಂದು ಕ್ಯಾರಿ ಮಾಡ್ತಾರೆ ಅಂದರೆ, ಅಥವಾ ಒಂದು ಮೇಲೆ ದೊಡ್ಡ ಬಿಲ್ಡಿಂಗಲ್ಲಿ ಗ್ಲಾಸ್ ಒರೆಸ್ತಾ ಇದ್ದಾರೆ ಅಂದರೆ ಏನೂ ಕೂಡ ಸೇಫ್ಟಿ ರೆಗ್ಯುಲೇಷನ್ ಇರಲ್ಲ. ಅಷ್ಟೆಲ್ಲ ಯಾಕೆ ನಮ್ಮ ಗಿಗ್ ಕ್ಯಾರಿಯರ್ಸ್ ಇದ್ದಾರಲ್ವಾ, 10 ಮಿನಿಟ್ಸ್ ಡೆಲಿವರಿ, 15 ಮಿನಿಟ್ಸ್, ಎಷ್ಟೊಂದೆಲ್ಲ ಮಾತು ಕೇಳಬೇಕಾಗ್ತಾ ಇದೆ. ಆದರೆ US ಅಲ್ಲೆಲ್ಲ ಇದೆಲ್ಲ ಸಾಧ್ಯ ಇಲ್ಲ. ಆ ಲೇಬರ್ಗಳೆಲ್ಲ ತುಂಬ ಕಾಸ್ಟ್ಲಿ. US ಅಂತಲ್ಲ, ಸುಮಾರು ಕಂಟ್ರಿಗಳಲ್ಲಿ, ಯುರೋಪಿಯನ್ ಕಂಟ್ರಿಗಳಲ್ಲೂ ಕೂಡ. ಏನಕ್ಕೆ ಅಂದರೆ ಅದೆಲ್ಲ ನೀಶೆ ಸ್ಕಿಲ್ಸು. ಅದನ್ನ ಏನೋ ಒಂದು ಕಂಪ್ಯೂಟ್ರಲ್ಲೋ ಮತ್ತೊಂದರಲ್ಲೋ ಮಾಡೋಕ್ಕಾಗೋದಿಲ್ಲ ಅಲ್ವಾ. ರಿಯಲ್ ಲೈಫ್ ಸ್ಕಿಲ್ಸ್, ಕಾರ್ಪೆಂಟ್ರಿ ಆಗಿರ್ಬೋದು, ಅಥವಾ ಎಲೆಕ್ಟ್ರಿಕ್ ಆಗಿರ್ಬೋದು, ಎಲೆಕ್ಟ್ರಿಕಲ್ಸ್ ಆಗಿರ್ಬೋದು, ಪ್ಲಂಬಿಂಗ್ ಆಗಿರ್ಬೋದು, ಇದಕ್ಕೆಲ್ಲ ತುಂಬ ಹೈ ಪೇಡ್. ಅವರೆಲ್ಲ ದೊಡ್ಡ ಬೆಂಜು, ಆಡಿ ಇದರಲ್ಲಿ ಬರ್ತಾರಂತೆ ಅಲ್ಲೆಲ್ಲ ಮಾಡೋದಕ್ಕೆ. ಆ ಥರ ಕಾಲ ಇಲ್ಲೂ ಬಂದರೆ ಆಶ್ಚರ್ಯ ಇಲ್ಲ. ಆದರೆ ಇಲ್ಲಿ ಏನು ಪ್ರಾಬ್ಲಮ್ ಅಂದರೆ ಸಿಕ್ಕಾಪಟ್ಟೆ ಜನಸಂಖ್ಯೆ ಇದೆ ಅಲ್ವಾ. ಆ ಥರ ಸುಮಾರು ಜನ ಇದ್ದಾರೆ ಇಲ್ಲಿ ಅಲ್ವಾ. ಅಲ್ಲಿ ಲಿಮಿಟೆಡ್ ಇದ್ದಾರೆ, ಅದರ ಕೆಲಸ ಮಾಡೋರು ಲಿಮಿಟೆಡ್ ಇದ್ದಾರೆ. ಹಾಗಾಗಿ ದೊಡ್ಡ ಒಂದು ಸ್ಕೋಪ್ ಬಂದಿದೆ. ಬಟ್ ಯಾರಿಗೆ ಗೊತ್ತು, ಮುಂಬರೋ ದಿನಗಳಲ್ಲಿ ಚೇಂಜಸ್ ಆಗ್ತಾ ಹೋಗ್ಬೋದು. ಸೊ ಹಾಗಾಗಿ ಲೈಫ್ ಸ್ಕಿಲ್ಸ್ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅಂದರೆ ಏನು ಕಂಪ್ಯೂಟರ್ ಇಲ್ದಲ್ಲೇ ಇರೋದೊಂದು ಕೆಲವು ಮಾಡೋದು, ಅದು ಆರ್ಟ್ ಆಗಿರ್ಬೋದು, ಆರ್ಟ್ ಫೀಲ್ಡಲ್ಲಿ ಆಗಿರ್ಬೋದು, ಈ ಥರದ್ದು ಒಂದಿಷ್ಟು ಬಿಹೇವಿಯರ್ಗಳನ್ನು, ಒಂದು ಹ್ಯೂಮನ್ ಆ್ಯಂಗಲ್ ಅನ್ನೋದು ಏನೇನಾಗುತ್ತೆ, ಒಂದು ಹ್ಯೂಮನ್ ಎಮೋಷನಲ್ ಅನ್ನೋದು ಏನು ಬೇಕಾಗುತ್ತೆ, ಅಂತಹ ಕೆಲಸಗಳಿಗೆ ಸ್ಕೋಪ್ ಬರ್ತಾ ಹೋಗ್ಬೋದು. ನಿಮ್ಮ ಅನಿಸಿಕೆ ಏನನ್ಸುತ್ತೆ, ಮುಂದಿನ ಬರೋ ವರ್ಷಗಳಲ್ಲಿ ಯಾವ ಫೀಲ್ಡಲ್ಲಿ ಚೆನ್ನಾಗಿ ಸ್ಕೋಪ್ ಬರ್ಬೋದು ಅನ್ನೋದನ್ನು ಕಮೆಂಟ್ ಮಾಡಿ. ಇದನ್ನ ಮಾತಾಡಬೇಕು ಅಂತ ಸುಮಾರು ದಿನದಿಂದ ಅಂದ್ಕೊಳ್ತಾ ಇದ್ದೆ. ಇವತ್ತು ಅವಕಾಶ ಸಿಕ್ಕಿದೆ, ಮಾತಾಡಿದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಹೋಗೋಣ. ಎಲ್ರಿಗೂ ನಮಸ್ಕಾರ.